ಜ್ಞಾನೋಕ್ತಿಗಳು 11ನೇ ಅಧ್ಯಾಯ 10ನೇ ವಚನ ಇವತ್ತು ನಾವು ಧ್ಯಾನ ಮಾಡೋಣ. ಸಜ್ಜನರು ಸುಖಿಗಳಾಗಿದ್ದರೆ ಪಟ್ಟಣಕ್ಕೆ ಉಲ್ಲಾಸ, ದುರ್ಜನರು ಆಳಾದರೆ ಜಯಘೋಷ. ಸಜ್ಜನರು ಸುಖವಾಗಿದ್ರೆ ಅಂದ್ರೆ ಆಶೀರ್ವಾದ ಹೊಂದಿದ್ರೆ ಪಟ್ಟಣದಲ್ಲೆಲ್ಲ ಉಲ್ಲಾಸ ಅಂತ. ಅದೇ ದುರ್ಜನರು ಆಳಾದರೆ ಜಯಘೋಷ. ಅಂದ್ರೆ ಏನಿದು? ಸಜ್ಜನರು ಅಂದ್ರೆ ಯಾರು? ನೀತಿವಂತರು, ನೀತಿಯಾಗಿ ಜೀವಿಸ್ತಿರುವಂತ ವ್ಯಕ್ತಿಗಳು. ಇವರು ಆಶೀರ್ವಾದ ಅಂದ್ರೆ ಆ ಪಟ್ಟಣ ಎಲ್ಲ ಉಲ್ಲಾಸಿಸ್ತದಂತ, ಎಲ್ಲರೂ ಆನಂದ ಪಡ್ತಾರಂತ. ಯಾಕಪ್ಪ ಈ ನೀತಿವಂತರನ್ನ ದೇವರು ಆಶೀರ್ವದಿಸಿದ್ರೆ, ಇವ್ರ ಆಶೀರ್ವಾದ ಹೊಂದಿದ್ರೆ, ಒಂದು ಉನ್ನತ ಸ್ಥಿತಿಗೆ ಬಂದ್ರೆ ಪಟ್ಟಣ ಎಲ್ಲ ಯಾಕೆ ಸಂತೋಷವಾಗಿರ್ತಾರ ಅಂದ್ರೆ ಇವರು ಇನ್ನೊಬ್ಬರಿಗೆ ಸಹಾಯ ಮಾಡುವಂತವ್ರಾಗಿರ್ತಾರ. ಅದಕ್ಕಾಗಿ ಪಟ್ಟಣ ಎಲ್ಲ ಸಂತೋಷ ಪಡ್ತದಂತ. ಅದೇ ಈ ದುರ್ಜನರು, ದುರ್ಮಾರ್ಗಿಗಳು ಆಶೀರ್ವಾದ ಹೊಂದಿದ್ರೆ ಅವ್ರ ಸ್ವಾರ್ಥಕ್ಕಾಗಿ ಜೀವಿಸ್ತಾರ, ಅವ್ರ ಸ್ವಾರ್ಥಕ್ಕಾಗಿ ಅವರು ನಡೀತಾರ. ಅದಕ್ಕಾಗಿ ಅವ್ರ ನಾಶನ ಆದಾಗ ಜನರೆಲ್ಲರೂ ಜಯಘೋಷ ಹೇಳ್ತಾರಂತ. ಯಾಕಂದ್ರೆ ಈಗ ರಾಜಕೀಯ ವ್ಯಕ್ತಿಗಳು ಇರ್ತಾರ. ರಾಜಕೀಯ ವ್ಯಕ್ತಿಗಳು, ಒಬ್ಬರು ನೀತಿವಂತನು ರಾಜಕೀಯ ವ್ಯಕ್ತಿ ಆಗಿದ್ದಾನ ಅನ್ಕೋ, ಒಂದು ಅಧಿಕಾರಿ ಆಗಿದ್ದಾನ ಅನ್ಕೋ, ಅವನು ಏನ್ ಮಾಡ್ತಾನ? ಪ್ರಜೆಗಳಿಗೆ ಒಳ್ಳೇದು ಮಾಡ್ತಾನ, ಪ್ರಜೆಗಳಿಗೆ ಉಪಕಾರಾದ ನಿರ್ಣಯಗಳು ತಗೊಂಡು, ನಿಯಮಗಳು ತಂದು ಪ್ರಜೆಗಳನ್ನ ಉದ್ಧಾರ ಮಾಡ್ತಾನ, ಪ್ರಜೆಗಳಿಗೆ ಒಂದು ಆಶ್ರಯಕರವಾದ ಒಂದು ನಾಯಕನಾಗಿ ಇರ್ತಾನ. ಅದೇ ದುರ್ಜನನು, ದುರ್ಮಾರ್ಗನು ಒಂದು ನಾಯಕನಾದ್ರೆ, ಅವನ್ ಪೊಲಿಟಿಕಲ್ ನಲ್ಲಿ ಒಂದು ಲೀಡರ್ ಆದ್ರೆ, ಅವನ್ ರಾಜಕೀಯ ವ್ಯಕ್ತಿನಲ್ಲಿ ಒಂದು ಉನ್ನತ ಸ್ಥಿತಿನಲ್ಲಿ ಬಂದ್ರೆ ಅವನಿಂದ ಏನ್ ಮೇಳು? ಪ್ರಜೆಗಳಿಗೆ ಏನ್ ಮೇಳು? ಅವನು ಹಾಳಾದ್ರೆ ಪ್ರಜೆಗಳು ಸಂತೋಷ ಪಡ್ತಾರ, ಜಯ ಘೋಷ ಆಡ್ತಾರಂತ. ಅದೇ ಒಬ್ಬ ನೀತಿವಂತನು ಒಂದು ಅಧಿಕಾರಕ್ಕೆ, ಒಂದು ಆಶೀರ್ವಾದಕರವಾದ ಒಂದು ಸ್ಥಾನಕ್ಕೆ ಬಂದನಂದ್ರೆ ಪಟ್ಟಣ ಎಲ್ಲ ಉಲ್ಲಾಸಿಸ್ತತೆ, ಪಟ್ಟಣ ಎಲ್ಲ ಸಂತೋಷ ಪಡುತ್ತೆ ಅಂತ ಹೇಳಿ ವಾಕ್ಯ ಹೇಳುತ್ತದೆ. ಇಸ್ರಾಯೇಲ್ ಚರಿತ್ರೆಯಲ್ಲಿ ಕೂಡ ಸಮುವೇಲನು ಇಸ್ರಾಯೇಲ್ ಪ್ರಜೆಗಳಿಗೆ ಒಂದು ನಾಯಕನಾಗಿ ದೇವರು ಏರ್ಪಾಟು ಮಾಡುತ್ತಾನ, ಒಂದು ಪ್ರವಕ್ತನಾಗಿ ಏರ್ಪಾಟು ಮಾಡುತ್ತಾನ, ಅವರೆಲ್ಲರಿಗೂ ಅಧಿಕಾರಿಯಾಗಿ ಏರ್ಪಾಟು ಮಾಡುತ್ತಾನ. ಮಾಡಿದಾಗ ಸಮುವೇಲನ ಆ ರೀತಿ ಆಶೀರ್ವಾದ ಪಾತ್ರನಾಗಿ ಆ ಅನೇಕ ಪ್ರಜೆಗಳಿಗೆ ಒಂದು ನ್ಯಾಯ ತೀರಿಸುವಂತ ಒಂದು ನ್ಯಾಯಾಧಿಪತಿಯಾಗಿ ನಡೆಸ್ತಿರೋ ಆ ಸಂದರ್ಭದಲ್ಲಿ ವಾಕ್ಯವು ಏನಂತ ಹೇಳುತ್ತಂದ್ರೆ, ಸಮುವೇಲನು ಜೀವಮಾನವೆಲ್ಲ ಶತ್ರು ಸೈನ್ಯವಾದ ಫಿಲಿಸ್ತಿಯರು ಈ ಇಸ್ರಾಯೇಲ್ಗೆ ವಿರುದ್ಧವಾಗಿ ಬರೋಕೆ ಬೈಬಿಳ್ತಿರ್ತಾರೆ. ಯಾಕಂದ್ರೆ ದೇವ್ರ ಹಸ್ತವು ಇಸ್ರಾಯೇಲ್ ಜೊತೆ ಇರ್ತದೆ. ಅದು ವಾಕ್ಯದಲ್ಲಿ ಬರೆದೈತೆ ನೋಡ್ರಿ. 1ನೇ ಸಾಮುವೇಲ ಗ್ರಂಥವು 7ನೇ ಅಧ್ಯಾಯ 13ನೇ ವಚನ. ಫಿಲಿಷ್ಟಿಯರು ಬಹಳವಾಗಿ ತಗ್ಗಿಸಲ್ಪಟ್ಟಿದ್ದರಿಂದ ತಿರುಗಿ ಇಸ್ರಾಯೇಲ್ ಪ್ರಾಂತದೊಳಗೆ ಬರಲೇ ಇಲ್ಲ. ಸಮುವೇಲನ ಜೀವಮಾನದಲ್ಲೆಲ್ಲ ಯೆಹೋವನ ಹಸ್ತವು ಫಿಲಿಷ್ಟಿಯರಿಗೆ ವಿರುದ್ಧವಾಗಿ ಇತ್ತು. ಸಮುವೇಲ ಜೀವಮಾನವೆಲ್ಲ ಫಿಲಿಷ್ಟಿಯರಿಗೆ ಯೆಹೋವನ ಹಸ್ತವು ವಿರುದ್ಧವಾಗೈತೆ, ಇಸ್ರಾಯೇಲ್ ಪ್ರಜೆಗಳಿಗೆ ಆಶೀರ್ವಾದಕರವಾಗೈತೆ. ಯಾರಲ್ಲಿದ್ದ? ಸಮುವೇಲನಿದ್ದ. ಒಬ್ಬ ಸಮುವೇಲ ನೀತಿವಂತನಾಗಿ ಜೀವಿಸಿರೋ ಜೀವಿತನ ನೋಡಿ ದೇವರು ಆ ದೇಶನೇ ಆಶೀರ್ವಾದಕರವಾಗಿ ಮಾಡ. ನೋಡ್ರಿ, ನಾವು ಹೆಂಗಿದೀವಿ? ನಮ್ಲಿದ್ದ ನಮ್ಮ ಕುಟುಂಬ ಆಶೀರ್ವಾದಕರವಾಗೈತಾ? ದೀವನಕರವಾಗೈತಾ? ಇಲ್ಲ ನಮ್ಮ ನಡವಳಿಕೆ ನೋಡಿ ನಮ್ಮ ಒಂದು ಕುಟುಂಬ ಅವಮಾನ ಸ್ಥಿತಿನಲ್ಲಿ ಬರಕತ್ತ? ಕೆಲವೊಬ್ಬರಲ್ಲಿದ್ದ ಕುಟುಂಬನ ಅವಮಾನ ಸ್ಥಿತಿನಲ್ಲಿ ಬರುವಂತ ಪರಿಸ್ಥಿತಿನಲ್ಲಿ ನಡೀತಿರ್ತಾರ. ಅಂಥವ್ರನ್ನ ಆಶೀರ್ವಾದ ಹೊಂದಿದ್ರು ಕೂಡ ಅವ್ರಿಂದ ಬರುವಂತ ಉಪಯೋಗ ಏನು ಇರೋದಿಲ್ಲ. ಅವ್ರಿಂದ ಆಶೀರ್ವಾದ ಅನ್ನೋದು ಕುಟುಂಬಕ್ಕೆ ಬರೋದಿಲ್ಲ. ಯಾಕಂದ್ರೆ ಅವ್ರ ಆಶೀರ್ವಾದ ಹೊಂದಿದ್ರು ಕೂಡ ಅವ್ರ ಸ್ವಾರ್ಥಕ್ಕಾಗಿ ಜೀವಿಸ್ತಿರ್ತಾರೆ. ಬಾರಿ ಮಂದಿ ಸ್ವಾರ್ಥಕ್ಕಾಗಿ ಜೀವಿಸ್ತಾರೆ. ನಾವ್ ಯಾವಾಗನಾದ್ರೂ ಹೇಳ್ಕೊಂತಿರ್ತೀವಿ, ಅವನ್ ಅಷ್ಟೇ ಬಿಡಪ್ಪ, ಅವ್ರ ಸ್ವಾರ್ಥಕ್ಕಾಗಿ ಅವ್ರು ಜೀವಿಸ್ತಾರ, ಅವ್ರ ಸ್ವಾರ್ಥಕ್ಕಾಗಿ ಅವ್ರು ಬದುಕ್ತಾರ. ಅಣ್ಣ ತಮ್ಮೂರ್ನಲ್ಲೇ ಇವತ್ತು ಇದೊಂದು ಇರ್ತತೆ, ಅಕ್ಕ ತಂಗರ್ನಲ್ಲೇ ಇದೊಂದು ಇರ್ತತೆ.
ಇನ್ನೊಬ್ಬರಿಗೆ ಒಳ್ಳೇದು ಕೋರ್ಬೇಕನ್ನೋ ಮನಸ್ಸಿರೋದಿಲ್ಲ. ಅವರು, ಅವ್ರ ಮಕ್ಕಳು, ಅವ್ರ ಕುಟುಂಬ ಅಷ್ಟೇ ಚೆನ್ನಾಗಿರ್ಬೇಕು. ನಾವು ಆಶೀರ್ವಾದ ಹೊಂದಬೇಕು, ನನ್ನ ಮಕ್ಕಳ ಆಶೀರ್ವಾದ ಹೊಂದಬೇಕು. ಇನ್ನೊಬ್ಬರು ಹಾಳಾಗೋಗ್ತದ್ರು ಅದು ನಮಗೆ ಸಂಬಂಧ ಇಲ್ಲ. ಆ ರೀತಿಯಾಗಿ ಜೀವಿಸ್ತಿರ್ತಾರೆ. ಅಂಥವ್ರ ಆಶೀರ್ವಾದ ಹೊಂದಿದ್ರೇನು, ಹೊಂದದೇ ಇಲ್ದಿರೇನು, ಅದನ್ನೇ ಹಾಳಾಗತ್ತಿಲ್ಲ ವಾಕ್ಯ. ಅದೇ ಒಬ್ಬ ನೀತಿವಂತನು ಆಶೀರ್ವಾದ ಹೊಂದಿದ್ರೆ ಅವನು ಅನೇಕರಿಗೆ ಆಶೀರ್ವಾದಕರವಾಗಿರ್ತಾನೆ, ಅನೇಕರಿಗೆ ಮೇಲ್ಕರವಾಗಿರ್ತಾನೆ, ಅನೇಕರಿಗೆ ಮೇಲು ಮಾಡುವಂತವನಾಗಿರ್ತಾನೆ. ನಾವ್ ಹೆಂಗಿದೀವಿ, ಯಾವ ಸ್ಥಿತಿನಲ್ಲಿ ನಾವು ನಡೀತಿದ್ದೀವಿ? ಅನೇಕರಿಗೆ ಮೇಲುಕರವಾಗಿ ನಾವು ಇರಬೇಕು ಅಂದರೆ, ಅನೇಕರಿಗೆ ಆಶೀರ್ವಾದಕರವಾಗಿ ನಾವು ಜೀವಿಸಬೇಕು ಅಂತ ಹೇಳಿದ್ರೆ, ನಾವು ಇನ್ನೊಬ್ಬರಿಗೆ ಮೇಲ್ಕೋರುವಂತವರಾಗಿರಬೇಕು. ಇನ್ನೊಬ್ಬರಿಗೆ ನಾವು ಸಹಾಯ ಮಾಡುವಂತ ಗುಣ ನಮ್ಮಲ್ಲಿ ಇರಬೇಕು. ಆ ಒಂದು ನೀತಿನ ನಮ್ಮಲ್ಲಿ ನೋಡಿ ದೇವ್ರು ನಮ್ಮನ್ನು ಆಶೀರ್ವದಿಸ್ತಾನೆ. ಸಾಮ್ಯೇಲಿಗೆ ಹೆಂಗ ಜೀವಮಾನವೆಲ್ಲ ದೇವ್ರ ಹಸ್ತವು ಸಾಮ್ಯೇಲ್ ಜೊತೆನೇ ಇತ್ತು, ಆ ರೀತಿಯಾಗಿ ನಮ್ಮ ಜೀವಿತ ಕಾಲವೆಲ್ಲ ದೇವರ ಕೃಪೆ, ದೇವರ ಹಸ್ತವು ನಮ್ಮ ಜೊತೆಯಲ್ಲಿದ್ದು ನಡೆಸ್ತಾನ. ದೇವರು ಕುಟುಂಬಕ್ಕೆ ಆಶ್ರಯಿಸ್ತಾನೆ. ಇಸ್ರಾಯೇಲ್ ಪ್ರಜೆಗಳು ಹೆಂಗ ಆಶ್ರಯ ದುರ್ಗವಾಗಿ ನಡೆಸನು, ನಮಗೂ ನಮ್ಮ ಕುಟುಂಬಕ್ಕೂ ದೇವರ ಆಶ್ರಯ ದುರ್ಗವಾಗಿರ್ತಾನ. ನಮ್ಮ ಬಂಧುಗಳಿಗೆ ಆಶ್ರಯವಾಗಿರ್ತಾನ, ಸಮಾಜಕ್ಕೆ ಆಶ್ರಯವಾಗಿರ್ತಾನ. ಯಾರನ್ನ ನೋಡಿ? ನಾವು ನಡೆಯುವಂತ ನೀತಿನ ನೋಡಿ, ನಾವು ಜೀವಿಸ್ತಿರೋ ಜೀವಿತನ ನೋಡಿ. ಮತ್ತೆ ನಾವ್ ಹೆಂಗಿದೀವಿ? ಅನೇಕರಿಗೆ ಆಶೀರ್ವಾದಕರವಾಗಿ ನಡೆಯುವಂತ ಜೀವಿತವು, ಆ ನಡವಳಿಕೆಯು, ಆ ನೀತಿ ಮಾರ್ಗದಲ್ಲಿ ನಾವು ನಡೀತಿದೀವಾ, ಇಲ್ಲ ದೇವರಿಗೆ ವಿರುದ್ಧವಾಗಿ ನಾವು ನಡೀತಿದೀವ? ನಮ್ಮನ್ನು ನಾವು ಪರೀಕ್ಷಿಸ್ಕೋಬೇಕು. ನಾವು ದೇವ್ರಿಗೆ ಇಷ್ಟಾನುಸಾರವಾಗಿ ನಡೆದಿವಿ ಅಂದ್ರೆ ಖಚಿತವಾಗಿ ದೇವ್ರು ನಮ್ಮನ್ನು ಆಶೀರ್ವದಿಸ್ತಾನೆ. ಹೆಂಗ ಆಶೀರ್ವದಿಸ್ತಾನೆ ಅಂದ್ರೆ, ನಮ್ಮ ಜೀವಿತ ಕಾಲವೆಲ್ಲ ನಮಗೂ, ನಮ್ಮ ಕುಟುಂಬಗಳಿಗೂ, ಆ ಸಂಘಕ್ಕೂ, ಸಮಸ್ತೆಗೂ ಕೂಡ ದೇವರು ಹಸ್ತವು ನಮ್ಮ ಜೊತೆ ಇರ್ತದೆ. ಆಮೇನ್.